ನಮಗೆ ಅನ್ಯಾಯ ಹಕ್ಕುಗಳನ್ನ ನಿಮ್ಗೆ ಹೇಳಿದೆವು. ಅದರ ಬಗ್ಗೆ ನೀವು ಏನು ನಮ್ಗೆ ಕೆಲಸ ಮಾಡುವರಿ, ಆ ಜಾಗಗಳನ್ನು ಮುಖ್ಯವಾಗಿ ಸಮಾಜಕ್ಕೆ ನೀವು ತಿಳಿಸುವರಿ. ಆ ನಕ್ಷೆ ತಗೊಂಡು ಬಂದ ನಕ್ಷೆ ಪ್ರಕಾರ ನಮಗೆಲ್ಲ ವಿವರಣೆ ಕೊಡ್ಬೇಕು. ಅಲ್ಲಿ ಖಾಲಿ ಜಾಗದಾಗ ಬೋರ್ಡ್ ಹಾಕ್ಬೇಕು, ಇದು ನಮ್ಮ ಸರ್ಕಾರದ ಜಾಗ ಅಂತೇಳಿ ಸ್ಪಷ್ಟವಾಗಿ. ಇದನ್ನ ಅವ್ರ ಅನ್ಯಾಯ ಬಹಳ ದಿವಸದ ರಾತ್ರಿ ನಡೆದಿದೆ. ನಾವು ಸಹಿಸ್ಕೊಂಡು ಬಂದು ಇನ್ನು ಮುಂದೆ ಸಹಿಸಕ್ಕಾಗುದಿಲ್ಲ. ಅತಿಕ್ರಮಣ ಮಾಡಿದ ಅಧಿಕಾರಿಗಳಿಗೆ, ಅತಿಕ್ರಮಣ ಮಾಡಿದ ಅಧಿಕಾರಿಗಳಿಗೆ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನಮ್ಮ ಬೇರು. ಅಯ್ಯಯ್ಯೋ 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 ರಾಮತೀರ್ಥ ನಗರದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳ ಮ್ಯಾಟ್ರಿಕ್ ನಂತರದ ಇದೊಂದು ದೊಡ್ಡ ಹಾಸ್ಟೆಲ್ ಐತಿ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದನ್ನು ಕಟ್ಟಿಸ್ಯಾರ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾಗಿ ಊಟದ ವ್ಯವಸ್ಥೆ ಇಲ್ಲ, ಹಾಸಿಗೆ ವ್ಯವಸ್ಥೆ ಆಗುದಿಲ್ಲ ಅಂತ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇವತ್ತೇನು ಈ ವಾರ್ಡನ್ ಅಂತ ಅದಾರ, ಅಲ್ಲಿ ಬುಡಾದು ಒಂದು ಜಾಗ ಐತಿ. ಅವ್ರು ತಮ್ಮ ಜಾಗ ಬಿಟ್ಟು ಮುಂದೆ ಕಂಪೌಂಡ್ ವಾಲ್ ಹಾಕ್ಯಾರ. ಈ ರೊಕ್ಕ ಇವ್ರಿಗೆ ಎಲ್ಲಿಂದ ಬಂತು? ಇವ್ರಿಗೆ ಅಧಿಕಾರ ಯಾರು ಕೊಟ್ಟರು? ಸರ್ಕಾರಿ ಜಾಗ ಎಲ್ಲಾರ ಖಾಲಿ ಐತಂತ ಇವ್ರೇನು ಮತ್ತೊಬ್ರು ಮನೆಗೆ ಹೋಗಿ ಮಕ್ಕಳಕ್ ಹೋಗ್ತಾರ. ಹುಡುಗರು ಕಳ್ಕ ಹಂಗಾರ ಅಲ್ಲಿ ಎದುರಿಗಿನ ಹೋಗ್ಬೇಕು. ಹುಡುಗರು ಏನಾದ್ರು ಇವ್ರು ಎದುರಿಗಿನ ಹೊಲಕ್ಕೆ ಇವ್ರಿಗೆ ತಕ್ಕ ಪಾಠ ಸರ್ಕಾರದವರು ಒಂದೇದು ವಜಾ ಮಾಡ್ಬೇಕು ಅಂತ ಎರಡನೇದು ಏನಪ್ಪ ಅಂತಂದ್ರ, ಎರಡನೇದು ಹೇಳ್ತೀನಿ, ಪುರಾಧಿಕಾರಿಗಳು ನಮ್ಮ ಮನೆ ಸ್ವಂತ ಜಾಗದೊಳಗ ಮನಿ ಕಟ್ಟಬೇಕಾದ್ರ ಒಂದಿಗೆ ಏನಿಲ್ಲಾದ್ರೂ ಹೆಚ್ಚು ಕಡಿಮೆ ಕಟ್ಟಿದ್ರ JCB ತಗೊಂಡು ಹೊಡ್ಯಾಕತ್ತಾರ, ಅವ್ರಿಗೆ ನೋಟಿಸ್ ಕಳ್ತಾರ. ಇದೊಂದು ದೊಡ್ಡ ಕೆಲಸ ನಡೆದೈತಿ. ಯಾಕೆ ಅವ್ರ ಅದನ್ನ ತಡೆ ಹಿಡಿದಿಲ್ಲ? ಅದಕ್ಕೋಸ್ಕರ ನಾವಂತೀವಿ ಇದ್ರೊಳಗ ಅವರು ಶಾಮಿಲ್ ಅದಾರ, ಇವರು ಶಾಮಿಲ್ ಅದಾರ. ಮತ್ತೆ ಇವ್ರಿಗೆ ಇಷ್ಟು ದುಡ್ಡು ಎಲ್ಲಿಂದ ಬಂತಪ್ಪ? ಸರ್ಕಾರಿ ಜಾಗದೊಳಗ ಬೇರೆ ಕಡೆಗೆ ಅವ್ರ ಜಾಗ ಬಿಟ್ಟು ಕಟ್ಟಿದ್ಬೇಕಂದ್ರ ನಾವು 2022 ಒಳಗ ಎಲ್ಲ ಮಾಜಿ ಸೈನಿಕರಿಗೆ ಸೇರಿ ನಮಗೆ ಎಲ್ಲಿ ಕೊಳಕೋದಾಗ ಇಲ್ರಿ ಅದು ಇಲ್ಲ, ಅದನ್ನ ಬೇರೆ ಕೊಟ್ಟಾರ. ಆಮೇಲೆ ಡಾಕ್ಯುಮೆಂಟ್ ತಗಸ ನೋಡಿದಾಗ ಗೊತ್ತಾತು ಈ ಬಿಲ್ಡಿಂಗ್ ದಿಂದ ಅವರಿಗೆ 9 ಫೂಟ್ ಮಾತ್ರ ನಮ್ಮ ಹಾಸ್ಟೆಲ್ದವ್ರಿಗೆ. ಅದನ್ನೆಲ್ಲ ಬಿಟ್ಟು ಅಲ್ಲಿವರೆಗೆ ಯಾಕೆ ಇವ್ರು ಮಾಡಿದ್ರು? ಅದಕ್ಕೋಸ್ಕರ ಇವರಿಗೆ ಇಲ್ಲಿದ್ದಂತ ಅಧಿಕಾರಿಗೆ ಶಿಕ್ಷೆ ಆಗ್ಬೇಕು. ಬುಡಾ ಅಧಿಕಾರಿಗಳು, DC ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ದವರು ಎಲ್ಲರೂ ಇಲ್ಲಿ ಬರ್ಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಒಳ್ಳೆ ಜನ ಅದಾರ, ಎಲ್ಲರೂ ಸರಳ ರೀತಿಯಿಂದ ಕುಂತು ನಮ್ಮ ಇದೊಂದು ಬೇಡಿಕೆ ಈಡೇರಿಸ್ರಿ, ಒತ್ತುವರಿ ಮಾಡ್ಯಾರಂತ ಕೇಳಕಂತಾರ. ಏನಾದ್ರು ಘಟನೆಗಳು ನಡೆದ್ರ ಬುಡಾದವರು, ಪೊಲೀಸ್ ಡಿಪಾರ್ಟ್ಮೆಂಟ್ ದವರು, DC ಅವರು ಇದಕ್ಕೆ ಹೊಣೆ ಆಗ್ತಾರ. ಮಹಾನಗರದ ಪಾಲಿಕೆಯ ಸದಸ್ಯನಾಗಿ ಮತ್ತು ಬುಡಾ ಸದಸ್ಯನಾಗಿ ನಾನು ಮಾತಾಡ್ತಾ ಇದ್ದೀನಿ. ಅದು ಡೆಪ್ಯೂಟಿ ಮೇಯರ್ ಒಂದು ಬದಿಗೆ. ಯಾಕಂದ್ರೆ ಬಹಳಷ್ಟು ಹೋರಾಟಗಳ ನಂತರ ಇಲ್ಲಿ ರಾಮತೀರ್ಥ ನಗರಕ್ಕೆ ಏನು ಸೌಲಭ್ಯಗಳು ದೊರಕಬೇಕಾಗಿತ್ತು ಆ ಸೌಲಭ್ಯಗಳ ಬಗ್ಗೆ ಪ್ರತಿ ಮೀಟಿಂಗ್ದಲ್ಲಿ ಇರ್ಬೋದು, ಸಾರ್ವಜನಿಕವಾಗಿ ನಾನು ಹೋರಾಟದ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂಥ ವಿಷಯ. ನಿನ್ನೆ ದಿವಸ ಈ ಸಂಘಟನೆಯವರು ಕರೆದು ನಮಗೆ ಅವ್ರ ಜೊತೆಯಲ್ಲಿ ಕುಂತು ಸಮಾಲೋಚನೆ ಮಾಡಿ ಯಾಕಂದ್ರೆ ಈ ರೀತಿ ನಮ್ಮ ಬುಡಾ ಜಾಗಗಳು ಬೇರೆದವ್ರ ಪಾಲಾಗ್ತಾ ಇದೆ. ಏನ ಇಲ್ಲಿ ಎಲ್ಲ ಹಿರಿಯರ ಜೊತೆ ಮಾತಾಡಿ ಒಂದು 50 ಜನ ನೀನು ಕೂಡಿ ಏಕಪ್ಪ ಅಂದ್ರೆ ಇದನ್ನ ಹಲವಾರು ಬಾರಿ ನಾನು ಎದಕ್ಕೆ ಇಟ್ಟಿದ್ವಪ್ಪ ಅಂದ್ರೆ ಅದು ಪಾರ್ಕ್, ಹಲವಾರು ಬಾರಿ ಇದು ಪಾರ್ಕ್ ಇದೆ, 20 ಗುಂಟೆ ಇದೆ. ಈಗಾಗಲೇ ಒಂದ್ ಸ್ವಲ್ಪ ಅತಿಕ್ರಮಣ ಆಗಿ 18 ಗುಂಟೆ ಉಳಿದ. CA ಸೈಟ್ 562, 61 ಈ 2 ಸರ್ವೆ ನಂಬರ್ದಲ್ಲಿ ಇಲ್ಲಿ ಉಳಿದಂತ 20 ಗುಂಟೆ ಪಾರ್ಕ್ ಅದ. ಇನ್ನುಳಿದು ಹಾಸ್ಟೆಲ್ ಕಲೌಟ್ ಆಗಿದೆ. ಹಿಂದಿನ ಇದ್ರಾಗ ಅದನ್ನು ತೆಗೆದ್ವಿ ನಾವು. ಏಟಾಗೈತಿ ಬಿಟ್ಟೈತಿ 12 ಫೂಟ್ ಇಲ್ಲಿ ರೋಡ್ ಬಿಟ್ಟು ಅಂದ್ರೆ ಅವ್ರಿಗೆ ಕಂಪೌಂಡ್ ಹಾಕ್ಬೇಕು. ಇದನ್ನ 10 ಬಾರಿ ಬುಡಾ ಅಧಿಕಾರಿಗಳ ಗಮನಕ್ಕೆ ತಂದೆವು. ಮತ್ತ ಹಾಸ್ಟೆಲ್ ನಾವು ಓಪನಿಂಗ್ ಮಾಡಕ್ ಬಂದಾಗ ಸುಧಾ ಹೇಳಿದ್ವಿ ನಾವು, ಇಲ್ಲಿ ಕಂಪೌಂಡ್ ಹಾಕೊಂಡ್ಬಿಡ್ರಿ, ನಿಮ್ ಜಾಗ ಎಲ್ಲೈತೆ ಅಲ್ಲಿಗೆ ಹಾಕಿಸ್ಕೊಡ್ರತ್ತೆ ಬುಡಾ ಅಧಿಕಾರಿಗಳು. ಈ ರೀತಿ ಹೋರಾಟ ಮಾಡಿದ್ರು ಸಹಿತ ಇದನ್ನ ಹಿನ್ನೆಲೆಯಾಗಿ ಇದ್ರದ್ದು ಏನೈತೋ ಗೊತ್ತಿಲ್ಲ. ಅದನ್ನ ಮೊನ್ನೆ ದಿವಸ ಶನಿವಾರ ದಿವಸ ನಮ್ಮ ನಜರಿಗೆ ಬರ್ತನ ಈ ಕಡೆ ಮದಿಗೆ ಹೋಗೋತ್ನಾಗ ಆವತ್ತಿನಿಂದ ಇವತ್ತಿನೊಳಗೆ ಎಲ್ಲಾ ಪೇಪರ್ಸ್ ಗಳನ್ನ ತೆಗೆದದನ್ನ ನಾನು ಅವ್ರಿಗೆ ಎಷ್ಟು ಅಲೌಟ್ ಆಗೈತಂತ ಅಧಿಕಾರಿಗಳ ಏನಪ್ಪಾ ಅಂದ್ರ ಬೇಜವಾಬ್ದಾರಿ ಹೇಳಿಕೆ ಏನ್ ಅವ್ರಿಗೆ ಎಷ್ಟಾಗೈತಿ ನೋಡ್ಬೇಕ್ರಿ, ಎಷ್ಟಾಗೈತಿ ಕೇಳ್ಬೇಕು. ನಾ ಹೇಳಿ ಎಲ್ಲ ನನ್ನ ಡಾಕ್ಯುಮೆಂಟ್ಸ್ ಇಡೀ ರಾಮತೀರ್ಥ ನಗರದ ಇತಿಹಾಸ ಐತಿ. ನಾನು ಒಬ್ಬ ಅಲ್ಲಿ ಕೂಡ ಡೈರೆಕ್ಟರ್ ಅದೇನೆ. ಈ ರೀತಿ ಇಲ್ಲಿ ನಾವು ಪಾರ್ಕ್ ಯಾಕಂದ್ರೆ ಇದು 0 ಪಾಯಿಂಟ್ ಇದೆ.
ರಾಮತೀರ್ಥ ನಗರ, ಇಡೀ ರಾಮತೀರ್ಥ ನಗರಕ್ಕೆ ನಾವು 10 ಕೋಟಿ ರೂಪಾಯಿಯನ್ನ ಈಗಾಗಲೇ ಮಂಜೂರು ಮಾಡಿ ಯುಡಿ ಸಲುವಾಗಿ ರಿಸರ್ವ್ ಇಟ್ಟಿವಿ. ಯಾವತ್ತು ನಾವು ಏನು ಅಮೃತ ಯೋಜನೆಯಲ್ಲಿ ದುಡ್ಡು ಕಟ್ಟಬೇಕಾಕೈತಿ, ನಮ್ಮ ಕೂಡ ಶೇರ್ ಕಟ್ಟಬೇಕಾಕೈತಿ, ಆ ಟೈಮ್ನಾಗ 10 ಕೋಟಿ ರೂಪಾಯಿ ನಾವು ಅನುದಾನ ಇಟ್ಟಿವು. ಎಲ್ಲಾ ರಾಮತೀರ್ಥ ನಗರದ ಜನತೆಗೆ, ಪ್ರತಿ ಒಬ್ಬ ಎಲ್ಲಾ ಜಾತಿಗೆ ಕೂಡ ಹೇಳ್ತಾ ಇದ್ದೀನಿ ನಾನು, ಎಲ್ಲರಿಗೂ ಪ್ರತಿ ಒಂದು ಮನೆಗೆ ನಾಳೆ ಯುಜಿಡಿ ಬಂದಾಗ ಆ ಟ್ಯಾಂಕ್ ಇಲ್ಲಿ ನಾವು ಮಾಡ್ತೀವಿ. ಈ ಟ್ಯಾಂಕ್ ಮುಖಾಂತರ ಅಲ್ಲಾರು ವಾರ್ಡ್ ಇದಕ್ಕೆ ಹೋಗ್ತೈತಿ, ಅದು ಲಿಫ್ಟ್ ಇಲ್ಲಿಂದ ಪೈಪ್ಲೈನ್ ಮುಖಾಂತರ ಅಲ್ಲಾರು ವಾರ್ಡ್ MLDC STP ಪ್ಲಾಂಟ್ಗೆ ಹೋಗ್ತದೆ. ಅಲ್ಲಿ ಶುದ್ಧೀಕರಣ ಆದಂತ ನೀರು ಇಂಡಸ್ಟ್ರಿಗೆ ಬರ್ತದೆ. ಈ ಯೋಜನೆ ಅಡಿಯಲ್ಲಿ ಈ ಎಲ್ಲ ಒಂದು ಪ್ರೊಜೆಕ್ಟ್ ಇದೆ. ಈ ಪ್ರೊಜೆಕ್ಷನ್ ಇದನ್ನ ಹಾಳು ಮಾಡುವಂತ ಹುನ್ನಾರ ಯಾರು ನಡೆದೈತೆ, ಇದನ್ನ ಯಾಕೆ ಅಕ್ವೈರಿ ಮಾಡ್ಕೊ ಹಾಕ್ತಾರೋ, ಅನಧಿಕೃತವಾಗಿ ಯಾಕೆ ಕಂಪೌಂಡ್ ಮಾಡ್ಕೋತಾರೋ, ಮುಂದಿನ ಉದ್ದೇಶ ಏನೈತಿ, ಇದ್ರ ಬಗ್ಗೆ ನಿನ್ನೆ ದಿವಸ ಎಲ್ಲ ಪೇಪರ್ಸ್ ಗಳನ್ನ ತೆಗೆಸು ಅಧಿಕಾರಿಗಳು ಗಮನಕ್ಕೆ ತಂದಾಗ, ಅಧಿಕಾರಿಗಳು ಇಲ್ಲ ನಾವು ನಾಳೆ ಅವ್ರ ಡೇಟಾ ಇದನ್ನ ಹಾಕೊಂಡು ಇದನ್ನ ನಾವು ಮಾಡಿ ಕೊಡ್ತೀವಿ ಅಂದ್ರೆ ಅದು ಬೇಡ. ಯಾಕಂದ್ರೆ ಇಷ್ಟು ವರ್ಷದಿಂದ ನಾವು ಹೇಳ್ಕೊತ ಬಂದಿವಿ, ಇಷ್ಟೆಲ್ಲ ಹೋರಾಟ ಮಾಡಿದ್ರು ಸಹಿತ ನೀವು ಕೇಳ್ತಾ ಇಲ್ಲ, ನಾವು ಒಳಗಡೆ ಇದ್ದು ಹೋರಾಟ ಮಾಡಿದ್ರು ನೀವು ಕೇಳ್ತಾ ಇಲ್ಲ. ಯಾರು ತಪ್ಪಿತಸ್ಥ ಅಷ್ಟೇಲ್ ಅಧಿಕಾರಿ ಇದಾರೋ ಅವ್ರ ಮೇಲೆ FIR ಆಗ್ಬೇಕು, ಅನಧಿಕೃತ ಮಾಡಿದ್ರೆ. ಮತ್ತ ಅದಲ್ಲದೆ ಇದನ್ನ ಯಾರು ಕುಮ್ಮಕ್ ಕೊಟ್ಟಾರ, ನಮ್ಮ ಅಧಿಕಾರಿಗಳು ಬೇಜವಾಬ್ದಾರಿ ಐತಿದ್ರಾಗ ಅವ್ರ ಮೇಲೂ ಆಕ್ಷನ್ ಆಗ್ಬೇಕು. ಮತ್ತ ಇದನ್ನ ನಿನ್ನಿನ ದಿವಸ ನಾನು ಯುಡಿಗೆ, ಈ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಬರ್ತೀವಿ ಮತ್ತು ಇದಕ್ಕೂ ಬರ್ದೇನ, ಏನು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮತ್ತು ಲೋಕಾಯುಕ್ತಗೂ ಕಂಪ್ಲೇಂಟ್ ಕೊಟ್ಟೇನೆ ನಿನ್ನಿನ ದಿವಸ. ಈ ರೀತಿ ಒಂದು ಕಾರ್ಯವಾಹಿ ಆಗ್ಬೇಕಂತ. ಅದಾದ ನಂತರ ನಮ್ಮ ಹಿರಿಯರ ಜೊತೆ, ಯಾಕಂದ್ರೆ ನಾವು ಹೇಳಿದ್ರು ಹೋರಾಟ ಮಾಡಿದ್ರು ತಮ್ಮದೇ ಆದಂತ ಒಂದು ಇದನ್ನ ಮಾಡಾಕತ್ತಾರ, ಅದಕ್ಕೆ ನಾವು ಅದಕ್ಕೆ ಒಂದು ಹೋರಾಟದ ಮುಖಾಂತರ ಅವ್ರು ಬಿಸಿ ಮುಡ್ಸುನು. ಒಂದ್ ವೇಳೆ ಕೇಳಲಿಲ್ಲ ಅಂದ್ರೆ ಆ ಹಾಸ್ಟೆಲ್ ಕಿಲಿ ಹಾಕೋದಿರ್ಬೋದು, ಗುಣ ಕೀಲಿ ಹಾಕೋದಿರ್ಬೋದು, ಈ ಎಲ್ಲಾ ಪ್ರಕ್ರಿಯೆಯನ್ನು ಮಾಡ್ತು ಅಂದರು. ಇಲ್ಲ ನೀವು ಶಾಂತ ರೀತಿಯಿಂದ ಹೋರಾಟ ಮಾಡ್ರಿ, ನನಗೂ ಮನವಿ ಕೊಟ್ಟಾರ ಎಲ್ಲ ಹಿರಿಯರ, ಶಾಂತ ರೀತಿಯಿಂದ ಮನವಿ ಇದನ್ನ ಮಾಡ್ರಿ, ಅದಕ್ಕೊಂದು ಹೋರಾಟಕ್ಕೆ ನಿಮ್ಗೆ ನಾವು ಬೆಂಬಲ ಇರ್ತು. ಅಧಿಕಾರಿಗಳು ಹೆಂಗ್ ಬರಂಗಿಲ್ಲ ನೋಡೋಣ, ಅಧಿಕಾರಿ ತಗೊಂಡ್ ಅದು ಏನ್ ತಪ್ಪಾಗೈತಿ ಹೇಳಿಲ್ಲ ಒಪ್ಕೊಂಡವ್ರು, ಆ ರೀತಿ ಅದನ್ನ ಕಂಪೌಂಡ್ ಅನ್ನು ಹೊರ ತೆಗಿಬೇಕು, ಮತ್ತೆ ಇಲ್ಲಿ ಕಂಪೌಂಡ್ ಹಾಕಿ ಕೊಡಬೇಕು. ಆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು. ಅದ್ರ ಹಿನ್ನೆಲೆ ಏನಿತ್ತು ಗೊತ್ತಿಲ್ಲ, ಯಾಕೆ ಈ ರೀತಿ ಒಬ್ಬ ಅಧಿಕಾರಿ ಮಾಡ್ತಾನೆ, ಅವ್ನ ಮನೆಗೆ ಏನು ಬರ್ಕೊಂಡು ಹೊಂಟಿಲ್ಲ ಅವ, ಬಟ್ ಅದಕ್ಕೆ ಏನೋ ಒಂದು ಹಿನ್ನೆಲೆ ಐತಿ, ಅದಕ್ಕೆ ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಕ್ರಮ ಆಗ್ಬೇಕಂತೇಳಿ ನಮ್ಮದು ವಿನಂತಿ ಐತಿ. ಅದೇ ರೀತಿ ಸಾರ್ವಜನಿಕರು ಕೂಡ ಇಲ್ಲಿ ತಪ್ಪು ನಡೆದಾಗ ರಾಮತೀರ್ಥ ನಗರದಲ್ಲಿ 90% ಎಜುಕೇಟೆಡ್ ಜನ ಅದಾರ, ಅವ್ರಿಗೆಲ್ಲ ಗೊತ್ತೈತಿ. ಇವತ್ತು ನೌಕರಿ ಬಿಟ್ಟು ನಿಂತಾರ ಅಂದ್ರೆ ಅವ್ರೊಂದು ಈ ಜಾಗ ಅತಿಕ್ರಮಣ ಆಗತೈತಿ. ನಾಳೆ ನಮ್ಮ ರಾಮತೀರ್ಥ ನಗರದ ಇಡೀ ರಾಮತೀರ್ಥ ನಗರ ಮನೆಗಳಿಗೆ ಯುಜಿಡಿಗೆ ಬೇಕಾಗಂತ ಪ್ರೊಜೆಕ್ಟ್ ಐತೆ. ಅದಕ್ಕೆ ನೀವು ಸಾರ್ವಜನಿಕವಾಗಿ ಹೋರಾಟ ಮಾಡ್ರಿ, ಸಾರ್ವಜನಿಕ ಏನ್ ಬೇಕಾದ್ರೆ ಇಟ್ಕೋರಿ. ಅಲ್ಲದೆ ಪಾರ್ಕ್ ಇರ್ಬೋದು, ರಸ್ತೆ ಇರ್ಬೋದು, ಕೆಲವೊಂದಿಷ್ಟು ಇವನ್ನೆಲ್ಲ ಡೆವಲಪ್ಮೆಂಟ್ ಮಾಡಿ ಕೊಡ್ಬೇಕಾಗಿತ್ತು ನಮ್ಮ ಅಗ್ರಿಮೆಂಟ್ ಪ್ರಕಾರ. ಆ ಅಗ್ರಿಮೆಂಟ್ ಪ್ರಕಾರ ಇಮಿಡಿಯೇಟ್ಲಿ ಮಾಡಿ ಕೊಡ್ಬೇಕು. ಅಧಿಕೃತ ಬಡಾವಣೆ ಐತಿ, ಮಣ್ಣಿದು ಸ್ಟರಾವ್ ಮಾಡಿದ್ವು, ಅದನ್ನ ತಾವೆಲ್ಲರೂ ವಿಡಿಯೋದಲ್ಲಿ ನೋಡಿರಿ. ನಾವು ಇಂಟರ್ನಲ್ ಹೋರಾಟ ನಮ್ದು ಇರ್ತೈತಿ, ಅದಕ್ಕೆ ಸಾರ್ವಜನಿಕವಾಗಿ ನಮಗೆ ಕೈ ಜೋಡಿಸ್ಬೇಕನ್ನೋ ಅಂತ ವಿನಂತಿಯನ್ನು ಮಾಡ್ತೀನಿ. ಧನ್ಯವಾದ. ಮಾಡ್ಕೋತಾರ ಆಮೇಲೆ ಈ ಮಹಿಳೆಗೆ ಒಂದ್ ತಿಂಗಳ ಲೆಟರ್ ಕೊಟ್ಟಿವಿ ನಾವು, ಕೊಟ್ಟಿವಲ್ರಿ MLA ಅವ್ರಿಗೆ ಇವ್ರಿಗೆ ಕರ್ ಹೇಳು ಇವೆಲ್ಲ ಏನೇನೋ ನೋಡ್ರಪ್ಪ ಅಂತ ಹೇಳಿ. ಇನ್ನ ತನಕ ಏನೇನು ಇಲ್ಲ. ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಜನರಿಗೆ ಮೊದಲು ಕಿಮ್ಮತ್ ಕೊಡ್ರಿ. ಒಂದು ಡೆವಲಪ್ಮೆಂಟ್ ಬಗ್ಗೆ, ಡ್ರೈನೇಜ್ ಬಗ್ಗೆ, ನೀರಿನ ಬಗ್ಗೆ, ಲೈಟ್ ಬಗ್ಗೆ ಎಲ್ಲ ಇವಾಗ ಮಾಡಕ್ಕೆ ಸ್ಟ್ರೈಕ್ ಮಾಡ್ತೀವಿ ಅಂತ ಲೆಟರ್ ಕೊಟ್ಟಿವಿ. ಸ್ಟ್ರೈಕ್ ಮಾಡ್ತೀವಿ ಅಂತ 1 ತಿಂಗಳು ಸ್ಟ್ರೈಕ್ ಮಾಡ್ತೀವಿ. ಬಟ್ ನೀವು ಇಷ್ಟು ಒಳಗೆ 1 ತಿಂಗಳು ಲೆಟರ್ ಕೊಟ್ಟು ಹೊಳ್ಳಿ ನಿಮ್ದು ಏನೂ ಇಲ್ಲ. ಯಾಕ ಕೊಡ್ರಿ ಡೆವಲಪ್ಮೆಂಟ್ ಅಂತ ಅಂದ್ರೆ ಸರ್, ಈಗ ಡೆವಲಪ್ಮೆಂಟ್ ಎಲ್ಲ ಕಡೆ ರೋಡ್ಸ್ ಆಗ್ತಾ ಇದೆ, ಟ್ರೈನ್ಸ್ ಕೂಡ ಅಪ್ಕಮಿಂಗ್ ನಾವು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ಕೇಳ್ತಾ ಇದ್ದೀವಿ, ರೋಡ್ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ರಾಮತೀರ್ಥ ಎಲ್ಲ ಕಡೆ ರೋಡ್ಸ್ ಆಗ್ತಾ ಇದೆ ಸರ್, ಟ್ರೈನ್ಸು ಕರಿತಾ ಇದೀವಿ. ಈಗ ಏನಾಗಿದೆ, ಈ ವಿಷಯಕ್ಕೆ ಬಂದಾಗ ಇವ್ರು ಏನಾಗಿದೆ, ನಾವು ನಮ್ಮ ಬಿಡಾದ ಕಡೆಯಿಂದ ಅವ್ರಿಗೆ ಎಷ್ಟು ಜಾಗ ಅಳತೆ ಮಾಡ್ಕೊಟ್ಟಿದ್ದೀವಲ್ಲ ಅಷ್ಟು ಜಾಗ ಅಳತೆ ಮಾಡ್ತೀವಿ. ಅವ್ರು ಕೊಂಡ್ರೆ ಫಿಕ್ಸ್ ಮಾಡ್ತೀವಿ, ನಾವು ಕೊಟ್ರೆ ನಾವು ಫೆನ್ಸ್ ಹಾಕ್ತೀವಿ. ರಮೇಶ್ ಅವ್ರು ಕರೀಲಿ
ಇಲ್ಲೂ ಕೂಡ ಶ್ರೀಮಂತ ಹಾಕ್ತೀನಲ್ಲ ಮೀಟಿಂಗ್ ಹೋಗ್ಯಾರಿ ಸರ್. ಅಲ್ಲ ಬಾ ಅಂತ ಹೇಳಿ ಬರ್ಬಿಡ ಕೊಡ್ತೀವಿ. ಯಾಕಂದ್ರೆ ನೀವು ಮಾತಾಡೋಕೆ ಆಮೇಲೆ ಆಗೋಲ್ಲ. ಅಲ್ಲ ನಿಮ್ ಯಾಕೆ ತಗೊಂಡು ಹೋಗ್ಬೇಡಿ. ಕಮಿಷನ್ ಕರೆಸಿ ನಾವು ಮಾತಾಡಲಿ. ಸರ್ವೆ ಆಮೇಲೆ ಮಾಡ್ರಿ. ನಿಮ್ಮ ಜಾಗದ ಕಂಪೌಂಡ್ ಹಾಕ್ಯಾರ ನಮ್ ಮುಂದ್ ನಿಂತ ಫಸ್ಟ್ ಕೆಡಿಸ್ರು. ಜಾಗ ಎಕ್ಸಾಕ್ಟ್ ಫಾರ್ ಎಕ್ಸಾಂಪಲ್ ಬೌಂಡ್ರಿ ಎಂಡ್ ಆಗುತ್ತೆ ಅಂತಲ್ಲ, ನೀವು ಬೌಂಡ್ರಿ ಕಂಪೌಂಡ್ ಈಗ ರೈಟ್ ನಾವು ಆಮೇಲೆ ತಾಲೂಕು ಅಧಿಕಾರಿಗಳು ಫಸ್ಟ್ ಎಫ್ ಆರ್ ಹಾಕ್ರಿ. ನಿಮಗೆ ಪ್ರಾಪರ್ಟಿ ಗೊತ್ತಿಲ್ಲ ನಾವು ತೋರಿಸ್ತೇವೆ. ಮೇಡಮ್